ಭುಜಂಗರಾವ್ ಹಿಯ ಸುಜಾತ ಏನಮ್ಮ ವಿಷಯ? ಮನೇಲೆಲ್ಲ ಹುಷಾರಾಗಿದ್ದೀವಿ. ಏನು ಏನು ವಿಷಯ? ಹೌದಾ? ಸರಿಯಮ್ಮ, ಸರಿ. ನಾಳೆನೋ ಅಥವಾ ನಾಡಿದ್ದು ಬರ್ತೇವೆ. ಇಬ್ರು ಬರ್ತೇವೆ. ಸರಿ, ಇಡ್ಲಾ? ಯಾರಿದ್ರಿ ಫೋನು? ಬೆಂಗಳೂರಿಂದ ಸುಜಾತ ಫೋನ್ ಮಾಡಿದಾಳೆ. ಏನೋ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ. ಇಬ್ಬರನ್ನು ಬರ್ ಹೇಳಿದಾಳೆ. ಏನ್ ವಿಷಯ ಅಂತೆ? ಅಲ್ಲಿ ಹೋದ್ಮೇಲೆ ತಾನೇ ಗೊತ್ತಾಗೋದು. ಅದು ಸರಿನೇ. ಸೀತಾ ಎಲ್ಲಿದ್ದಾಳೆ? ಸೀತಾ ಊಟ ಮಾಡದ್ಲಾ? ಎಷ್ಟ್ ಕೂಗಿದ್ರು ಊಟಕ್ ಬರ್ದೆ ಈ ಮಾತ್ರೆಗಳನ್ನ ನುಂಗಿ ಮಲಕೊಂಡಿದ್ದಾರೆ. ಇಷ್ಟೊಂಥರ ಮಾತ್ರೆ ಯಾಕೆ ನುಂಗಿದ್ಲು? ಅವಳ ಸೂಟ್ ಕೇಸಲ್ಲಿ ರೂಮ್ ನಲ್ಲಿದೆ. ಡಾಕ್ಟರ್ ರಾಮಕೃಷ್ಣ. ಹೌದು, ಡಾಕ್ಟರ್ ರಾಮಕೃಷ್ಣ ನಾನೇ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಡಾಕ್ಟರ್, ಇದು ಮಿಸಸ್ ಸೀತಾ ಚಂದ್ರಕಾಂತ್. ಎಸ್, ಈಕೆ ನನ್ನ ಪೇಷಂಟ್. ಡಾಕ್ಟರ್, ಈಕೆಗೆ ಏನ್ ಕಾಯಿಲೆ ಇದೆ? ಪೇಷಂಟ್ ನಿಮ್ಗೇನಾಗ್ಬೇಕು? ಅವಳ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ ನಾನು. ಐ ಆಮ್ ವೆರಿ ಸಾರಿ. ನಿಮ್ ತಂಗಿಗೆ ಬಂದಿರೋ ಕಾಯಿಲೆ ಎಟ್ರಿಯಲ್ ಫಿಬ್ರಿಲೇಷನ್ ಅಂತಾರೆ. ಈ ರೋಗ ಇರೋ ಪೇಷಂಟ್ಗೆ ನಿಮಿಷಕ್ಕೆ 72 ಸಲ ಹೊಡ್ಕೊಳ್ಳೋ ಹೃದಯ ಇದ್ದಕ್ಕಿದ್ದ ಹಾಗೆ ವೇಗ ಹೆಚ್ಚಾಗಿ 300 ಸಲ ಹೊಡ್ಕೊಳ್ಳುತ್ತೆ. ಪೇಷಂಟ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾಯ್ಬಹುದು. ಡಾಕ್ಟರ್, ಅವಳನ್ನ ಅಮೆರಿಕ ಕರ್ಕೊಂಡು ಹೋದ್ರೆ? ಆ ಅವಕಾಶ ಇದ್ದಿದ್ರೆ ನಾನೇ ಸಜೆಸ್ಟ್ ಮಾಡ್ತಿದ್ದೆ. ಇಟ್ ಇಸ್ ಟೂ ಲೇಟ್. ಈಗ ನಾನು ಕೊಟ್ಟಿರೋ ಔಷಧಿಗಳು ಕೂಡ ಪೇಷಂಟ್ ತೃಪ್ತಿಗೋಸ್ಕರನೇ ಹೊರತು ರೋಗ ಗುಣಪಡಿಸೋದಕ್ಕಲ್ಲ. ಬದುಕಿರೋವರೆಗೂ ಪೇಷಂಟ್ ನ ಸಂತೋಷವಾಗಿ ನೋಡ್ಕೊಳ್ಳೋದ್ ಬಿಟ್ಟು ಬೇರೇನು ಮಾಡಕ್ಕಾಗಲ್ಲ. ಇದೇನಕ್ಕ, ನೀನೇ ತಂದಿದ್ಯಾ ಟಿಫಿನ್? ಅಕ್ಕಿ ರೊಟ್ಟಿನಾ? ಇದಕ್ಕೆ ಹಸಿಮೆಣಸಿನಕಾಯಿ, ಈರುಳ್ಳಿ, ತುಪ್ಪ ಎಲ್ಲ ಚೆನ್ನಾಗಿ ಹಾಕಿದ್ಯಾ ತಾನೇ? ಇದ್ರ ಜೊತೆಗೆ ಬದ್ನೆಕಾಯಿ, ಎಣ್ಗಾಯಿ ನೆನ್ಸ್ಕೊಂಡ್ ತಿಂದ್ರೆ ಆಹಾ, ಚಪ್ಪಸ್ಕೊಂಡ್ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾಕ? ಅಳೋದಕ್ಕಿನ್ನೂ ಟೈಮ್ ಇದೆ ಅಕ್ಕ. ಸೀತಾ? ಹೌದಕ್ಕ, ನನ್ನ ಹೃದಯಕ್ಕೂ ಆತ್ರ ಜಾಸ್ತಿ. ಒಂದು ಹಿಡಿ ಎಷ್ಟಿದೆ ಪಾಪ. ಅದಕ್ಕೇನ್ ಗೊತ್ತು, ಆರೋ ದೀಪ ಹೆಚ್ಚು ಪ್ರಕಾಶ ಕೊಡುತ್ತೆ ಅಂತ. ಆಸೆ ಅತಿಯಾಗದೆ ಇದ್ದಿದ್ರೆ 72 ಸಲ ಹೊಡ್ಕೊಳ್ಳೋ ನನ್ನ ಹೃದಯ 300 ಸಲ ನನ್ ಗಂಡ ಅಂತ ಯಾಕೆ ಹೊಡ್ಕೋಬೇಕಾಗಿತ್ತು? ಈ ವಿಷಯ ಗೊತ್ತಾದ್ರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ನನ್ನಲ್ಲಿ ಪ್ರಾಣನೇ ಇಟ್ಕೊಂಡಿದ್ದಾರೆ ಅವರು. ನಾನ್ ಸತ್ತೋದ್ರೆ ಖಂಡಿತ ಇನ್ನೊಂದು ಮದ್ವೆನೂ ಮಾಡ್ಕೊಳಲ್ಲ. ಅವ್ರ ಜೀವನ ಬರದಾಗ ಹೋಗುತ್ತೆ. ಅವ್ರ ಇನ್ನೊಂದು ಮದ್ವೆ ಮಾಡ್ಕೋಬೇಕು. ಹಾಗ್ ಮಾಡ್ಕೋಬೇಕು ಅಂದ್ರೆ ನನ್ ಮೇಲೆ ಅವ್ರ ಕೋಪ ಬರ್ಬೇಕು. ಅದಕ್ಕೆ ಚಿಕ್ಕ ಪುಟ್ಟ ವಿಷಯನೆಲ್ಲ ದೊಡ್ಡದ್ ಮಾಡಿರೋ ಅಂತ ಮಾಡ್ದೆ. ಅವ್ರಿಗೆ ಹಿಂಸೆ ಕೊಟ್ಟೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಳು ಅಂದ್ರೆ ನನ್ನನ್ ಬಿಟ್ರೆ ಸುಧಾ ಒಬ್ಳೆ. ಅದಕ್ಕೆ ಅವರಿಬ್ರು ಮದ್ವೆ ಮಾಡ್ಕೊಳ್ಳಿ ಅಂತ ನಾನೇ ಕಳ್ ಸಂಬಂಧ ಇದೆ ಅಂತ ಪುಕಾರ ಹೊಟ್ಟಿಸ್ದೆ. ಅಮಾಯಕಳಾದ ಸುಧನ್ ಮೇಲೆ ಕಳಂಕಿನಿ ಅಂತ ಅಪವಾದ ಹೊರಿಸ್ಬಿಟ್ಟೆ. ಆ ಮನೆಯವರು ಸುಧನ್ನ ಆಚೆ ಕಳ್ಸಿದ್ರೆ ಅವ್ರು ಖಂಡಿತ ಅವಳನ್ನ ನಮ್ಮನೆ ಕರ್ಕೊಂಡ್ ಬರ್ತಾರೆ ಅಂತ ನನಗ್ ಗೊತ್ತಿತ್ತು. ಅದಕ್ಕೆ ಹೀಗ್ ಮಾಡ್ದೆ. ನಾನು ಎಷ್ಟು ಕಲ್ಲು ಹೃದಯದವಳು ಅಲ್ವಾ ಅಕ್ಕ? ಏನ್ ಮಾಡ್ಲಿ, ನಾನು ಅವ್ರನ್ನ ಡೈವರ್ಸ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಇನ್ನೊಂದ್ ಮದ್ವೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಅಕ್ಕ,
ನನಗೆ ಡೈವರ್ಸ್ ಕೊಡಿಸ್ತೀಯ ಪ್ಲೀಸ್? ಸೀತಾ, ಎಷ್ಟೋ ಜನ ಗಂಡ ಹೆಂಡತಿರ್ನ ಅಗಲ್ಸಿರೋ ಪಾಪ ನನ್ನನ್ ಬಿಡುತ್ತಾ? ನನ್ನ ಪಾಲಿಗೇನೋ ನನ್ನ ಗಂಡ ದೂರ ಆದ, ಆದ್ರೆ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ತಪ್ಪಿಗೆ ನಿನಗೂ ಈ ಕತ್ತಿ ಬಂತಲ್ಲಮ್ಮ. ಸ್ವಂತ ತಂಗಿ ಡೈವರ್ಸ್ಗೆ ಅಕ್ಕನೇ ವಾದಿಸುವಂತ ಪರಿಸ್ಥಿತಿ ಯಾವ ಲಾಯರ್ಗೂ ಬರ್ಬಾರ್ದಮ್ಮ, ಯಾರಿಗೂ ಬರ್ಬಾರ್ದು. ಡೈವರ್ಸ್ ಕೊಡಿಸ್ತೀನಮ್ಮ, ನಾನೇ ಖುದ್ದಾಗಿ ನಿಂತು ಡೈವರ್ಸ್ ಕೊಡಿಸ್ತೀನಮ್ಮ. ನೀನು ಬಿಚ್ಚು ಮನಸ್ನೋಳು, ಆತರ ಪಟ್ಟು ನಾನು ಹೋಗೋ ವಿಷಯ ಯಾರಿಗೂ ಹೇಳ್ಬಿಡ್ಬೇಡ. ಈಗ್ಲೇ ಎಲ್ಲ ಹತ್ರೆ ನಾನು ಹೋದ್ಮೇಲೆ ಅಳೋದಕ್ಕೆ ಯಾರ ಹತ್ರನೂ ಕಣ್ಣೀರೇ ಉಳ್ದಿರಲ್ಲ. ಸೀತಾ, ಯಾರ ಹತ್ರನೂ ಹೇಳಲ್ಲ ಅಂತ ಮಾತು ಕೊಡಕ್ಕ. ಅಮ್ಮ ಎಲ್ಲಿ? ತರಕಾರಿ ತರೋಕೆ ಮಾರ್ಕೆಟ್ಗೆ ಹೋಗಿದ್ದಾರೆ. ಇಷ್ಟಕ್ಕೂ ನೀವ್ಯಾರು? ನಿಮ್ ಡ್ಯಾಡಿ ಆಫೀಸಲ್ಲಿ ಅಸಿಸ್ಟೆಂಟು. ನಾನು ನಿಮ್ಮನ್ನ ಏನಂತ ಕರೀಲಿ? ಸುಧಾ ಅಂತ ಕರಿ. ಇಲ್ಲ ಅಪ್ಪ, ದೊಡ್ಡವ್ರನ್ನ ಆತಲ್ಲ ಹೆಸರಿಡ್ ಕರೆದ್ರೆ ಒದಿತಾರೆ. ಇಲ್ಲ ಇಲ್ಲ, ನಾನು ಓದಿಯಲ್ಲ. ಆಫೀಸಲ್ಲಿ ನಿಮ್ ಡ್ಯಾಡಿ ನನಗೆ ದೊಡ್ಡ ಬಾಸ್, ಆದ್ರೆ ನೀನು ನನಗೆ ಚಿಕ್ಕ ಬಾಸ್. ಸುಧಾ, ಏನ್ ಚಿಕ್ಕ ಬಾಸ್? ನೀ ನನ್ಗೆ ತುಂಬಾ ಇಡಿಸ್ಬಿಟ್ಟೆ. ಥ್ಯಾಂಕ್ ಯು. ಮತ್ತೆ ನಮ್ಮಮ್ಮಂಗೆ ಯಾಕೆ ನೀನು ಇಡಿಸ್ಲಿಲ್ಲ? ಅದು ದೊಡ್ಡವ್ರ ಮಾತೆಲ್ಲ ಅರ್ಥ ಆವಾಗೇ ಇರುತ್ತೆ, ಆದ್ರೆ ಮೀನಿಂಗ್ ಅರ್ಥ ಆಗಲ್ಲ. ಓ, ಆಟೋ ಬಂತು, ಸ್ಕೂಲ್ ಟೈಮ್ ಆಯ್ತು, ನಡಿ. ಪಾಪು ಸೀತಾ ಅವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ, ಆದ್ರೆ ಅವನ್ಗೆ ಅದನ್ನ ಹೊರಗೆ ಹೇಳ್ಕೊಡಕ್ ಆಗ್ತಾ ಇಲ್ಲ. ನೀವ್ ಹೋಗಿ ಸೀತಾ ಅವ್ರನ್ನ ಕರೆದ್ರೆ ಖಂಡಿತ ಬರ್ತಾರೆ. ಪ್ಲೀಸ್ ಕರ್ಕೊಂಡ್ ಬನ್ನಿ. ಏನಿದು? ಡೈವೋರ್ಸ್ ನೋಟಿಸ್. ಡೈವೋರ್ಸ್ ನೋಟಿಸ್ ಕಳಿಸಿದಾಳೆ. ಅವಳ ಅಕ್ಕ ಸೀತಾಗ್ ಬುದ್ಧಿವಾದ ಹೇಳೋದನ್ನ ಬಿಟ್ಬಿಟ್ಟು ಅವಳ ತಾಳಕ್ಕೆ ಸರಿಯಾಗಿ ಕುಣಿತಾ ಇದ್ದಾಳೆ. ನಾನು ಹೋಗಿ ಸೀತಾ ಕರ್ಕೊಂಡ್ ಬರ್ತೀನಿ. ಅರ್ಧ ಗಂಟೆಯಿಂದ ಗಂಟು ಕಿತ್ತು ಹೋಗಕ್ಕೆ ಇರ್ತಾ ಇದ್ದೀನಿ, ಏನು ಎತ್ತ ಅಂತ ಕೇಳಿದ್ರೆ ಸುಮ್ಮನೆ ತಲೆ ತಗ್ಸಿ ಕೂತಿದ್ಯಲ್ಲೇ. ನಿನ್ಗೇನಾದ್ರು ದೆವ್ವಾಗಿ ಹಿಡಿದಿದ್ದೇನೆ? ದೇವ್ರು ಕೈ ಹಿಡಿದೆ ಹೋದಾಗ ದೆವ್ವ ಕೈ ಹಿಡಿದೆ ಹೋಗುತ್ತಾ? ಅರ್ಥ ಇಲ್ದರೋ ಮಾತಾಡಿದ್ರೆ ನನ್ಗೆ ಕೆಟ್ಟ ಕೋಪ ಬರುತ್ತೆ. ಮಾತಾಡದೆ ಇದ್ರೆ ಮಾತಾಡು ಅಂತೀಯ, ಮಾತಾಡಿದ್ರೆ ಕೆಟ್ಟ ಕೋಪ ಬರುತ್ತೆ ಅಂತೀಯ. ನಿನ್ನ ಹತ್ರ ಹೇಗೋದು ಬಹಳ ಕಷ್ಟ ಅಮ್ಮ. ಸೀತಾ, ನೋಡಮ್ಮ, ಗಂಡ ಹೆಂಡರ ಮಧ್ಯೆ ಈ ತರ ಜಗಳ ಬರೋದು ಸಹಜನಮ್ಮ. ನೋಡು, ಹಾಕೊಂಡಿರೋ ಹಾರಾನ ಹುಷಾರಾಗಿ ತೆಗೆದ್ರೆ ಎಲ್ಲ ಒಂದ್ 4 ಹೂ ಕಿತ್ತು ಹೋಗುತ್ತೆ. ಅದನ್ನ ಜೋರಾಗಿ ಹೇಳಿದ್ರೆ ಎಲ್ಲ ಕಿತ್ತು ತುಂಡು ತುಂಡು ಆಗೋಗುತ್ತಮ್ಮ. ಯಾವುದೇ ವಿಷಯ ಆದ್ರೂ ಕಿತ್ತು ಹೋಗೋವರೆಗೂ ಬಿಡಬಾರ್ದು ತಾಯಿ. ನನ್ನ ಮಾತು ಕೇಳಮ್ಮ. ನಾನೀಗ ಯಾರ ಮಾತು ಕೇಳಲ್ಲ. ಸೀತಾ, ಸೀತಾ, ಬಾ ಮನೆಗೆ ಹೋಗೋಣ. ನಾನ್ ಬರಲ್ಲ. ನಿನ್ ಹುಚ್ಚಿನೂ ಬಿಟ್ಟಿಲ್ವಾ? ಏನಿದು? ಡೈವರ್ಸ್ ನೋಟಿಸ್. ಅಕ್ಕಾಗಿ ತಂಗಿ ಬುದ್ಧಿ ಹೇಳೋದನ್ನ ಬಿಟ್ಬಿಟ್ಟು ಈ ಕೆಲಸ ನೀವು ಮಾಡೋದು? ಈಗ ನಾನು ಅವಳಕ್ಕ ಅಲ್ಲ, ನಾನು ಅಡ್ವೊಕೇಟ್. ಸೀತಾ ನನ್ನ ಕ್ಲೈಂಟ್. ಫೀಸ್ ತಗೊಂಡೆ, ನೋಟಿಸ್ ಕೊಟ್ಟೆ. ತಪ್ಪೇನಿದೆ? ತಪ್ಪಲ್ದೆ ಇನ್ನೇನೆ. ನಿನ್ ಬುದ್ಧಿಗಿಷ್ಟು ಬೆಂಕಿ ಹಾಕ. ಫೀಸ್ಗೋಸ್ಕರ ತಂಗಿ ಕುತ್ತಿಗೆನೆ ಕತ್ತರಿಸ್ತೀಯಲ್ಲಿ. ಕಷ್ಟಪಟ್ಟು ನಿನ್ನ ಲಾಯರ್ ಓದಿದ್ದಕ್ಕೆನ? ಇದ್ರಲ್ಲಿ ನಂದೇನಿದೆ? ಎಲ್ಲ ಜಡ್ಜ್ಮೆಂಟ್ ಅವಂದೇ. ಅವನು ಯಾವ ರೀತಿ ತೀರ್ಪು ಕೊಡ್ತಾನೋ ಅದ್ರಂತೆ ನಡಿಬೇಕು ಅಷ್ಟೇ. ಚೇಚೆ, ಸ್ವಲ್ಪ ಕೂಡ ಮನುಷ್ಯತ್ವ ಅನ್ನೋದೇ ಇಲ್ಲ. ಸೀತಾ, ಆಗಿದ್ ಸಾಕು. ನಡಿ ನಡಿ, ಮನೆಗೆ ಹೋಗೋಣ. ನೀನಿಲ್ದೆ ಒಂದು ಕ್ಷಣನೂ
ನನ್ನಿಂದ ಇರಕ್ಕಾಗ್ತಿಲ್ಲ ಸೀತಾ. ಕ್ಷಣ ಏನು, ಯುಗ ಯುಗನೇ ಕಳಿಬೇಕು ಅಂತ ಬರ್ದಿದ್ದಿದ್ರೆ ಖಂಡಿತ ಬರ್ತಾ ಇದ್ದೆ. ಆದ್ರೆ ಈಗ ಬರಲ್ಲ. ಏನಮ್ಮ ನೀನು ಎಲ್ಲ ಮರ್ತು ಸ್ವತಃ ನಿನ್ ಗಂಡನೇ ಕರಿತಿರುವಾಗ ಹೋಗಲ್ಲ ಅಂತೆಯಲ್ಲೇ? ಹೋಗ್ಲಿ, ಸ್ವಲ್ಪ ದಿವಸ ನಿಮ್ ತಂದೆ ತಾಯಿ ಜೊತೆಲಿದ್ದು ನಿನ್ ಮನಸ್ಸು ತಿಳಿಯಾದ್ಮೇಲೆ ಬಾ. ಡೈವರ್ಸ್ ತಗೊಳ್ಳೋವರೆಗೂ ನನ್ ಮನ್ಸು ತಿಳಿಯಾಗಲ್ಲ. ಸೀತಾ, ಡೈವರ್ಸ್ ಅನ್ನೋದು ಹುಡುಗಾಟ ಅಲ್ಲ. ನಾನು ಒಪ್ಪಿಗೆ ಕೊಟ್ರೇನೆ ನಿನಗೆ ಡೈವರ್ಸ್ ಸಿಕ್ಕೋದು. ನೀನ್ ಹತ್ತು ಕರೆದು ಕಾಲಿಡಿದು ಬೇಡ್ಕೊಂಡ್ರು ನಾನು ನಿನಗೆ ಡೈವರ್ಸ್ ಕೊಡೋದಿಲ್ಲ. ನೀನ್ ಬರ್ತೀಯ ಅಂತ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನನ್ ರಾಜ, ನನ್ನಪ್ಪ ಎಂತ ಮುತ್ತಿನಂತ ಮಾತು ಹೇಳಿದ್ಯಪ್ಪ. ನಿನ್ನಂತ ಮಗನ್ ಪಡೆಯೋಕೆ ನಿನ್ ಹೆತ್ತವ್ರು ಎಷ್ಟು ಪುಣ್ಯ ಮಾಡಿದ್ರು ಏನೋ. ನನ್ನ ಆಯುಷ್ಯೆಲ್ಲ ನೀನೇ ತುಂಬಿಕೊಂಡು ಸುಖವಾಗಿರಪ್ಪ. ಅಯ್ಯೋ ಹುಚ್ಚಿ, ನಿನ್ ಪುಣ್ಯಕ್ ಸಿಕ್ಕಿರೋ ಗಂಡ ಕಣೆ ಇವನು. ನಿನ್ ಬಂಗಾರದಂತ ಬದುಕನ್ನ ಕೈಯಾರ ಹಾಳು ಮಾಡ್ಕೊಳ್ತಿದ್ಯಲ್ಲೇ. ನಿನ್ಗೇನೇ ಬಂತ್ ಕೇಡ್ಗಾಲ. ವಯಸ್ಸಾದ್ರೆ ನಾನು ನಿನ್ನ ಹಾಗೆ ನೀತಿ ಪಾಠ ಹೇಳ್ತೀನಿ. ಹಾಗಲ್ಲ ಸೀತಾ, ಇನ್ನು ನನ್ಗೆ ಯಾರು ಏನು ಹೇಳ್ಬೇಕಾಗಿಲ್ಲ. ಇದು ನನ್ನ ಬದುಕು, ನನ್ನ ಇಷ್ಟ, ನನ್ನ ಇಷ್ಟ ಪ್ರಕಾರ ಮಾಡ್ತೀನಿ. ಅದನ್ನೆಲ್ಲ ಕೇಳಕ್ ನೀವ್ ಯಾರು? ಸಾರ್ಥಕ ಆಯ್ತಮ್ಮ, ಸಾರ್ಥಕ ಆಯ್ತು. ನಿನ್ನ ಹೆತ್ತು ಸಾಕಿ ಸಲಹಿದ್ದಕ್ಕೆ ಇದುವರೆಗೂ ನೀನ್ ಮಾತಾಡೋದೆಲ್ಲ ಮಾತಾಡ್ಲಿ ಅಂತ ನಾನು ಸುಮ್ಮನಿದ್ದೆ. ಈಗ ನಿನ್ನನ್ನು ಕೇಳೋಕೆ ನಾವ್ಯಾರು ಅಂದ ಮೇಲೆ ನನ್ಗೇನಮ್ಮ ಕೆಲಸ ಇದೆ? ಅರೆ ಕೊನೆಗಾಲಕ್ಕೆ ನನಗ್ ನೀನು ನಿನಗ್ ನಾನು ಅಷ್ಟೇ ಕಣೆ. ಇದ್ದಿಬ್ರು ಹೆಣ್ಣು ಮಕ್ಕಳು ಸತ್ತು ಹೋದ್ರು. ಇದಕ್ಕೆಲ್ಲ ನೀನೇ ಕಣೆ ಕಾರಣ. ಇದ್ರ ಪ್ರತಿಫಲ ಅನುಭವಿಸ್ತೀಯ. ನಮ್ಮ ಉಸಿರು ನಿನಗೆ ತಟ್ಟದೆ ಬೀಳಲ್ಲ, ನಾಶ ಆಗ ಹೋಗ್ತೀಯ. ಅಕ್ಕ, ನನ್ನಿಂದ ನೀನ್ ಎಂತೆಂತ ಮಾತು ಕೇಳ್ಬೇಕಾಯ್ತು. ನನಗೆ ಕ್ಷಮಿಸ್ಬಿಡಕ್ಕ. ಈ ತರ ಮಾತು ಕೇಳಿದ್ರೆ ಹೋಗೋದು ನನ್ ಪ್ರಾಣ ಅಲ್ವೇ? ನಿನ್ ಪ್ರಾಣ. ಶ್ರೀಮತಿ ಸೀತಾದೇವಿ, ಶ್ರೀಮತಿ ಸೀತಾದೇವಿ, ಶ್ರೀಮತಿ ಸೀತಾದೇವಿ. ಚಂದ್ರಕಾಂತ್, ಚಂದ್ರಕಾಂತ್, ಚಂದ್ರಕಾಂತ್. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಗಮನಿಸಿದ ನಂತರ ಶ್ರೀಮತಿ ಸೀತಾದೇವಿ ಅವರು ಚಂದ್ರಕಾಂತ್ ರವರ ಮೇಲೆ ಹೊರಿಸಿದ ಆರೋಪಗಳೆಲ್ಲವೂ
ಸಾಕ್ಷ್ಯಾಧಾರಗಳ ಮೂಲಕ ರುಜುವಾತಾಗಿರುವುದರಿಂದ ಅವರ ಕೋರಿಕೆಯಂತೆ ಕಾನೂನು ಪ್ರಕಾರ ಶ್ರೀಮತಿ ಸೀತಾದೇವಿ ಮತ್ತು ಶ್ರೀ ಚಂದ್ರಕಾಂತ್ ರವರ ವಿವಾಹವನ್ನು ರದ್ದುಗೊಳಿಸಿ ವಿಚ್ಛೇದನ ಮಂಜೂರು ಮಾಡಲಾಗಿದೆ. ಇನ್ನು ಮೈನರ್ ಹುಡುಗ ಅಂದರೆ ನಿಮ್ಮ ಮಗನ ವಿಷಯವಾಗಿ ನಿಮ್ಮಿಬ್ಬರಲ್ಲಿ ಯಾರ ಬಳಿ ಇರಬೇಕೆಂದು ನೀವಿಚ್ಛೆ ಪಟ್ಟಲ್ಲಿ ಅವರ ಬಳಿ ಇರಬಹುದು. ಹುಡುಗ ನನಗ್ ಬೇಡ ಮಹಾಸ್ವಾಮಿ. ಅವ್ರ ಹತ್ರನೇ ಇರ್ಲಿ. ನಾನ್ ನಿನ್ನ ಅಮ್ಮ ಅಂತ ಕರಿಬೋದಾ? ಅಪ್ಪ ಏನೋ ತಪ್ಪು ಮಾಡಿದ್ರು ಅಂತ ಅವ್ರನ್ ಬೇಡ ಅಂದೆ. ನನ್ನನ್ನೇನಕ್ಕಮ್ಮ ಬೇಡ ಅಂದೆ? ನಾನೇನ್ ತಪ್ಪು ಮಾಡ್ದೆ? ನೀಟಾಗಿರಲ್ವಾ? ಸ್ಕೂಲಿಗೆ ಸರಿಯಾಗಿ ಹೋಗಲ್ವಾ? ಹೋಮ್ವರ್ಕ್ ಮಾಡ್ತಾ ಇಲ್ವಾ? ನೀನ್ ಹೇಳ್ದಾಗೆಲ್ಲ ಕೇಳ್ತಾ ಇಲ್ವಮ್ಮ? ನನ್ ಗುಬ್ಬ ಅಲ್ವಮ್ಮ? ನನ್ನನ್ನೇನಕ್ಕಮ್ಮ ಬೇಡ ಅಂದೆ?